ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ವೆಲ್ಕಮ್ ಟು ಅವರ್ ಚಾನಲ್ ಉತ್ತರ ಕರ್ನಾಟಕ ಅಡಿಗೆ ಜೊತೆ. ನಾನು ನಿಮ್ಮನೆ ಮಗಳು ಭುವನ. ಇವತ್ತು ನಾವು ಸಜ್ಕದ ಹೋಳ್ಗೆ ಮಾಡೋದನ್ನು ತೋರಿಸ್ತಾ ಇದ್ದೀವಿ, ಅಂದರೆ ರವೆ ಹೋಳ್ಗಿನ. ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. 1 ಬೌಲಷ್ಟು ರವೆ ತೊಗೊಂಡಿದ್ದೇವೆ. ಆಮೇಲೆ ಒಂದೂವರೆ ಬೌಲಷ್ಟು ಮೈದಾ, 1.5 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೇವೆ. ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೇವೆ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ, 1 ಗ್ಲಾಸ್ ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಆಮೇಲೆ ತಟ್ಟೆಯಲ್ಲಿ ಹಿಟ್ಟು ನಾದ್ಕೊಳ್ಳೋದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೇನೆ ನೋಡಿ ಸೈಡಲ್ಲಿ. ಅದಕ್ಕೆ ಮೈದಾ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಹೋಳಿಗೆ ಹದಕ್ಕೆ ಕಲಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ತಿಳುವಾಗಿರಲಿ, ಅಂದರೆ ಹೋಳಿಗೆ ಎಲ್ಲ ಮೆತ್ತಗೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹಿಟ್ಟು. ತುಂಬ ಈಸಿ ಮಾಡೋದು. ನೋಡಿ ನೀಟಾಗೆ ನಾದ್ಕೋಬೇಕು ಎಲ್ಲನೂ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕೈಗೆ ಹಾಕ್ಕೊಂಡ್ಬಿಟ್ಟು ಇವಾಗ ನೀಟಾಗೆ ಅದಕ್ಕೆ ಹಚ್ಚಿ ನಾದಿದ್ರೆ ಕೈಗೆ ಹಿಡ್ಕೊಳ್ಳಲ್ಲ. ನೋಡಿ ನೀಟಾಗೆ ನಾದ್ಕೋಬೇಕು. ಹಿಟ್ಟು ನಾದ್ಕೊಂಡ್ಮೇಲೆ ಒಂದು ತಟ್ಟೆ ಮುಚ್ಚಿ ಸೈಡಿಗೆ ಇಟ್ಬಿಡೋಣ. ಅದನ್ನು ಈ ಸೈಡ್ಗೆ ಅದು ಹಿಟ್ಟಾಗಿದೆ. ಇವಾಗ ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಸಜ್ಜಿಗೆ ಮಾಡ್ಕೊಳ್ಳೋಣ. ಅದಕ್ಕೆ 1.5 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಅರ್ಧ ಗ್ಲಾಸ್ ಇತ್ತು ಹಾಕಿದೆ, ಇವಾಗ ಇನ್ನೊಂದು ಗ್ಲಾಸ್ ಹಾಕ್ತೀನಿ. ಅಂದರೆ ಬೆಲ್ಲ ಕರಗುವಷ್ಟು, ಬೆಲ್ಲ ಮುಳುಗಬೇಕು ಅಷ್ಟು ನೀರು ಹಾಕಿದರೆ ಸಾಕಾಗುತ್ತೆ. ಬೆಲ್ಲ ನಿಮಗೆ ಸಿಹಿ ಜಾಸ್ತಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಬೇಡಪ್ಪ ಅಂದರೆ 1 ಬೌಲ್ ರವೆಗೆ 1 ಬೌಲ್ ಸಕ್ಕರೆ ಹಾಕ್ಕೊಳ್ಳಿ, ಬೆಲ್ಲ ಹಾಕ್ಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ. ನೋಡಿ ಇವಾಗ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಅಷ್ಟು ಬೆಲ್ಲ ನೀಟಾಗಿ ಕರಗಬೇಕು, ಅಂದರೆ ನಮಗೆ ರವೆ ಹಾಕಿ ಸಜ್ಜಿಗೆ ತಿರುವ್ಕೊಳ್ಳೋಕ್ಕೆ ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ಕೈ ಆಡಿಸಿ ಬಿಡೋಣ. ಅದು ನೀಟಾಗಿ ಕರಗಬೇಕು. ಇನ್ನೂ ಕರಗಿಲ್ಲ ಬೆಲ್ಲ, ನೋಡಿ ಇನ್ನೂ ಸ್ವಲ್ಪ ಇದೆ. ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀವಿ ನೋಡಿ. ಇವಾಗ ಏಲಕ್ಕಿ ಪುಡಿ ಹಾಕೋದ್ರಿಂದ ಸ್ವೀಟ್ಗೆ ಘಮ ಜಾಸ್ತಿ ಆಗುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆಲ್ಲ. ಇವಾಗ ಸಣ್ಣ ಉರಿಲಿಟ್ಕೊಂಡು ರವೆನ ಹಾಕಿ ನಿಧಾನಕ್ಕೆ ಕೈ ಆಡಿಸ್ತಾ ಇರಬೇಕು, ಬಿಟ್ಟರೆ ಗಂಟಾಗುತ್ತೆ. ಹಾಗಾಗಿ ನಿಧಾನಕ್ಕೆ ಕೈ ಆಡಿಸ್ತಾನೇ ಇರಬೇಕು. ಅದು ಸ್ವಲ್ಪ ಗಟ್ಟಿ ಬರೋವರೆಗೂ, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಅದು ಸಣ್ಣ ರವೆ ಅಲ್ವಾ, ಬಾಂಬೆ ರವೆ, ಹಾಗಾಗಿ ನೋಡಿ. ಇವಾಗ ಗ್ಯಾಸ್ನ ಸ್ವಲ್ಪ ಜೋರು ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ. ತಿರುವಾಗ ಸಣ್ಣ ಇಡಿ ಗ್ಯಾಸನ್ನು, ಆಮೇಲೆ ಅದು ಎಲ್ಲ ಇದನ್ನಾದಮೇಲೆ ಸ್ವಲ್ಪ ಜಾಸ್ತಿ ಇಡಿ. ಅದು ಗಟ್ಟಿಯಾಗಿ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಎಲ್ಲ ಅರಳ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ಮೂತಾಗಿ ಸಜ್ಜಿಗೆ. ಕಾಯಿ ಹೋಳಿಗೆ ಅಥವಾ ಬೇಳೆ ಹೋಳಿಗೆ ಇಷ್ಟಪಡದೇ ಇರೋರು ಇದನ್ನು ಮಾಡ್ಕೋಬೋದು. ಈಸಿನೂ ಇದೆ, ಕಡಿಮೆ ಬೇಕಾಗುತ್ತೆ ಸಾಮಗ್ರಿ ಎಲ್ಲ. ಆಮೇಲೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತುಪ್ಪದ ಜೊತೆ. ಒಬ್ಬೊಬ್ಬರು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಇಟ್ಟು ಆಮೇಲೆ ಇವಾಗ ನೋಡಿ ತಟ್ಟೆಗೆ ಹಾಕ್ಕೊಂಡಿದ್ದೀವಿ. ಈ ಥರ ಬರುತ್ತೆ ಸಜ್ಜಿಗೆ. ಇಲ್ಲಿ ಹಿಟ್ಟು ಹೋಳಿಗೆಗೆ ನಾವು ಯಾವ ಥರ ಮಾಮೂಲಿ ಸ್ಟಫ್ ಮಾಡ್ಕೊತೇವಲ್ಲ ಅದೇ ಥರ ಹಿಟ್ಟಲ್ಲಿ
ಸಜ್ಜಿಕಾಯಿ ಇಟ್ಕೊಂಡು ನಾವು ಹುಣ್ಗಾಯಿ ಯಾವ ಥರ ತುಂಬ್ತಾರಲ್ಲ ಅದೇ ಥರ ತುಂಬಿದ್ದೇವೆ. ಇವಾಗ ಒಂದು ತುಂಬ್ಕೊಂಡಿದ್ರು, ಒಂದು ತುಂಬಿದ್ದಾರೆ ಇವಾಗ ನಿಮ್ಮ ಎದುರುಗಡೆ. ಸ್ವಲ್ಪ ಒಂದು 2-3 ಹತ್ರ ಅಷ್ಟೇ ಕೈಯಲ್ಲಿ ತಟ್ಕೊಂಡು ಆಮೇಲೆ ಲಟ್ಟಿಸ್ಕೊಂಬಿಡೋದು. ನೋಡಿ, ಒಂಥರ ಚಪಾತಿ ಲಟ್ಟಿಸ್ಕೊಂಡಂಗೆ ಬರುತ್ತೆ, ಹರಿಯಲ್ಲ. ಈ ಸೈಡು ಗ್ಯಾಸ್ ಆನ್ ಮಾಡಿಕೊಂಡು ತವೆ ಕಾಯಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ಚೆನ್ನಾಗಿ ಲಟ್ಟಿಸ್ತಾ ಇದ್ದಾರೆ ಅಮ್ಮ. ನಮ್ಮನೇಲೆಲ್ಲ ರವೆ ಹೋಳಿಗೆನೇ ಇಷ್ಟ ಆಗುತ್ತೆ ಎಲ್ಲರಿಗೂ. ನಾವು ಹುಣ್ಗುದ ಹೋಳಿಗೆ ಮಾಡೋದು ಸ್ವಲ್ಪ ಕಡಿಮೆ, ಬೇಳೆ ಹೋಳಿಗೆನ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೋಳಿಗೆ ಹಾಕ್ಕೊಂಡಿದ್ದೇವೆ ಇವಾಗ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ಇವಾಗ ಅದನ್ನು ತಿರುವು ಹಾಕ್ತಾರೆ. ನೋಡಿ, ಈ ಸೈಡು ಇನ್ನೊಂದು ಮಾಡಿಟ್ಕೊಂಡಿದ್ರಲ್ಲ ಅದು. ಇವಾಗ ಅದನ್ನು ಮತ್ತೆ ಲಟ್ಟಿಸ್ತಾರೆ ನೋಡಿ. ಸ್ವಲ್ಪ ಕೈಲೇ ತಟ್ಕೊಂಡ್ಬಿಟ್ಟು ನೋಡಿ, ಜಾಸ್ತಿ ಪ್ರೆಸ್ ಮಾಡಬೇಡಿ, ಸ್ವಲ್ಪ ಲೈಟಾಗಿ ಹಾಗೆ ನಾವು ಲಟ್ಟಿಸ್ಕೊಂಡ್ಬಿಟ್ರೆ ಲಟ್ಟಣಿಗೆಲೆ ನೀಟಾಗೆ ಬಂದುಬಿಡತ್ತೆ. ಇವಾಗ ತವೆಗೆ ಎಣ್ಣೆ ಹಾಕ್ಕೊಂಡು ಇವಾಗ ಮಾಡ್ತಾಯಿದ್ದಾರೆ ನೋಡಿ ಅಮ್ಮ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇವಾಗ ಮುಗ್ಚ್ ಹಾಕೋಣ, ಅದನ್ನು ತಿರುವು ಹಾಕಬೇಕು. ಇವಾಗ ಒಂದು ಸೈಡ್ ಬೆಂದಿದೆ, ಈ ಸೈಡ್ ಬೇಯಿಸ್ಕೋಬೇಕು. ನೋಡಿ, ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಸಪೋರ್ಟ್ ಬರ್ತಾ ಇದೆ. ಹಾಗಾಗಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅಂದರೆ ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟೇ ಬಂದು ತಲುಪುತ್ತೆ. ಹಾಗಾಗಿ ನೋಡಿ, ಇವಾಗ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು ಹೋಳಿಗೆ. ಇವಾಗ ಸಜ್ಜಕದ ಹೋಳಿಗೆ ಮಾಡೋದು ನೋಡಿದ್ರೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.